ಸರಿನೇ ದಿನೇಶ್, ನನಗೂ ಇಷ್ಟ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಅಣ್ಣ ಡಿಸೈಡ್ ಮಾಡಿದೆ ನಾನೇನೂ ಮಾಡೋಕ್ಕಾಗಲ್ಲ. ಸರಿ, ಇವತ್ತೇ ಅಣ್ಣನ ಹತ್ರ ವಿಷಯ ಮಾತಾಡ್ತೀನಿ. ಅವನು ಒಪ್ಕೊಂಡ್ರೆ ನನಗೇನು ಅಭ್ಯಂತರ ಇಲ್ಲ. ಥ್ಯಾಂಕ್ಸ್ ಮೀನಾ, ಥ್ಯಾಂಕ್ ಯು ಸೋ ಮಚ್. ನೀನು ಇಷ್ಟು ಹೇಳಿದೆಯಲ್ಲ, ನಮ್ಮ ಅರ್ಧ ಕೆಲಸ ಆದಾಗೆ. ನಡಿ, ಕೊನೆ ಪ್ರಯತ್ನ ಮಾಡೇ ಬಿಡೋಣ. ಓಹೋ, ನೀವಿಷ್ಟೊಂದು ಮುಂದುವರೆದ್ಬಿಟ್ರಾ? ಇನ್ನು ನಾನು ಟಾರ್ಗೆಟ್ ಮಾಡಲೇಬೇಕು. ಈ ಸಲ ನಾನು ಕೊಡೋ ಏಟ್ಗೆ ಅದ್ಯಾವ ರೀತಿ ದಿಕ್ಕಾಪಾಲಾಗೋಗ್ತೀರಾ ಅಂದರೆ, ಆದರೂ ಕದ್ದೋಡೋಗಿ ಮದುವೆ ಆಗೋದು ಅಂದರೆ ಗದ್ದೆಯಲ್ಲಿ ಮದುವೆ ಆಗ್ತಾ ಇದ್ದೀವಿ, ರಿಜಿಸ್ಟ್ರ್ ಆಫೀಸಲ್ಲಿ, ಅದು ನಿಮ್ಮೆಲ್ಲರೆದ್ರಿಗೆ. ಮೀನಾ ಪರವಾಗಿ ನೀವಿದ್ರೆ ಸಾಕು. ಮೀನಾ ಕಡೆಯಿಂದ ಅಲ್ಲ, ನಿಮ್ಮ ಕಡೆಯಿಂದ ಯಾರೂ ಇಲ್ವಲ್ಲ ಅಂತ. ದೊಡ್ಡವರು ಅಂತ ಇರಬೇಕು, ಅವ್ರು ಬಂದು ಆಶೀರ್ವಾದ ಮಾಡಬೇಕು. ಅಷ್ಟೊಂದು ಪುಣ್ಯ ನಾನು ಪಡ್ಕೊಂಬಂದಿಲ್ಲ. ನಮ್ಮ ಮನೆಯವ್ರಿಗೆ ನನ್ನ ಸಂತೋಷಕ್ಕಿಂತ ಅವ್ರ ಸ್ವಾರ್ಥನೇ ಮುಖ್ಯ. ನೀವೇ ನೋಡಿದ್ರಲ್ವ ಇಷ್ಟು ದಿವಸ ಏನೆಲ್ಲ ಕಥೆಗಳಾಯಿತು ಅಂತ. ಅವ್ರು ಹೇಗೆ ನಮ್ಮ ಪ್ರೀತಿ ಮೋಸ ಮಾಡಿದ್ರೋ ಹಾಗೆ ನಾವು ಮೋಸ ಮಾಡಿ ನಮ್ಮ ಪ್ರೀತಿನ ಉಳಿಸ್ಕೋತೀವಿ. ಏನೇ ಆದರೂ ದೊಡ್ಡವರು ಇಲ್ಲದೆ ಇರೋ ಈ ಮದುವೆ ತಪ್ಪಲ್ವಾ? ಅದೇಗೆ ತಪ್ಪಾಗುತ್ತೆ ಮುತ್ತವ್ರೆ? ಅಕಸ್ಮಾತ್ ನಮ್ಮ ಮದುವೆಗೆ ಸಂತೋಷ ಅವ್ರು ಒಪ್ಕೊಂಡಿದ್ರೆ ಅವ್ರ ಮುಂದೆನೇ ಮದುವೆ ಆಗ್ತಿದ್ವಿ. ನಮ್ಮ ಪ್ರೀತಿ ಅವ್ರಿಗೆ ಬೇಡ ಅಂದಮೇಲೆ ಅವ್ರ ಆಶೀರ್ವಾದ ನಮಗೆ ಬೇಡ. ನೀವು ಬರೀ ಮದುವೆ ವಿಷಯ ಮಾತ್ರ ಮಾತಾಡ್ತಾ ಇದ್ದೀರಾ. ಅದಾದಮೇಲೆ ಏನು ಅಂತ ಗೊತ್ತಿದೆಯಾ? ಅದಾದ್ಮೇಲೆ ಇನ್ನೇನಿದೆ, ಇವಳು ನಮ್ಮ ಮನೆ ಕರ್ಕೊಂಡು ಹೋಗ್ತೀನಿ ಅಷ್ಟೇ. ಸಮಸ್ಯೆ ಶುರುವಾಗದೆ ಅಲ್ಲಿಂದ. ನನ್ನ ತಂಗಿನ ಇಷ್ಟು ದ್ವೇಷಿಸ್ತಾ ಇರೋರು ಮನೆ ಒಳಗಡೆ ಕರ್ಕೊಳ್ತಾರ? ಅದೊಂದು ಪ್ರಾಬ್ಲಮ್ಮೇ ಅಲ್ಲ. ಆ ಮನೆ ನನ್ನ ಸ್ವಂತದ್ದು. ನನ್ನ ಮನೇಲಿ ಅವರೆಲ್ಲ ಇದ್ದಾರಷ್ಟೇ. ನಾನು ಮೀನನ್ನ ಮದುವೆ ಆದ ತಕ್ಷಣ ಆ ಮನೆಗೆ ಅವಳೇ ಯಜಮಾನಿ. ಅವಳ ಮನೆಗೆ ಅವಳು ಬರೋಕ್ಕೆ ಪರ್ಮಿಷನ್ ಬೇಕಾ? ಆದರೂ ನಿಮ್ಮ ಮನೆಯವ್ರ ಜೊತೆ ಎಲ್ಲ ಮನಸ್ತಾಪ ಮಾಡಿಕೊಂಡು ಇವಳು ಸಂಸಾರ ಆ ಥರದ್ದೆಲ್ಲ ಏನೂ ಇಲ್ಲ. ಮದುವೆ ನಿಲ್ಲಿಸ್ಬೇಕು ಅಂತ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಟ್ರೈ ಮಾಡಿದ್ರಷ್ಟೇ. ಮದುವೆನೇ ಆಗೋಯ್ತು ಅಂದಮೇಲೆ ಅವ್ರು ತಾನೇ ಏನು ಮಾಡ್ತಾರೆ? ಮೀನಾನೇ ಅವ್ರ ಸೊಸೆ ಅಂತ ಒಪ್ಕೋತಾರೆ. ನಾನು ಕನ್ವಿನ್ಸ್ ಮಾಡಿ ಒಪ್ಪಿಸ್ತೀನಿ, ಸರಿನಾ? ಅಣ್ಣ, ಒಂದೇ ಒಂದು ಮಾತು. ದಿನೇಶ್ ಇಷ್ಟೆಲ್ಲ ಹೇಳಿದ್ಮೇಲೂ ನಿನ್ಗೆ ಅವ್ನ ಮಾತು ಮೇಲೆ ನಂಬಿಕೆ ಬರ್ತಾ ಇಲ್ಲ ಅಂದರೆ ಈ ಸಂಬಂಧ ಬೇಡ ಅಣ್ಣ. ದಿನೇಶ್ ಇಷ್ಟು ಧೈರ್ಯವಾಗಿ ಮುಂದೆ ಬಂದಿರಬೇಕಾದ್ರೆ ಬೇಡ ಅನ್ನೋದು ಚೆನ್ನಾಗಿರಲ್ಲ. ನನ್ನ ಮನಸ್ಫೂರ್ತಿಯಾಗಿ ಒಪ್ಕೊತೀನಿ. ಥ್ಯಾಂಕ್ಸ್ ಮುತ್ತವ್ರೆ, ಥ್ಯಾಂಕ್ ಯು ಸೋ ಮಚ್. ಹಾಗಿದ್ರೆ ನಾನು ಎಲ್ಲ ಅರೇಂಜ್ಮೆಂಟ್ ಮಾಡ್ಕೋತೀನಿ. ನಾಳೆ 10 ಗಂಟೆಗೆ ನೀವೆಲ್ಲೂ ರಿಜಿಸ್ಟ್ರ್ ಆಫೀಸಿಗೆ ಬಂದುಬಿಡಿ. ಹಲೋ, ಓಕೆ, ಅವರೊಂದು ಕಾನ್ಫರೆನ್ಸ್ ರೂಮಲ್ಲಿ ಕೊಡಿಸಿ. ಮುತ್ತವ್ರೆ, ನನಗೊಂದು ಅರ್ಜೆಂಟ್ ಮೀಟಿಂಗ್ ಇದೆ, ಒಂದು 5 ಮಿನಿಟ್ಸ್ ಬಂದುಬಿಡ್ತೀನಿ. ಅಣ್ಣ, ಇನ್ನೂ ಏನು ಯೋಚನೆ ಮಾಡ್ತಾ ಇದೆಯಾ? ನನ್ನ ಸಮಾಧಾನಕ್ಕೋಸ್ಕರ ಒಪ್ಕೊಂಡಿಲ್ಲ ತಾನೆ? ನೋಡೋಣ, ನಿನ್ನ ಮನಸ್ಫೂರ್ತಿಯಾಗಿ ಒಪ್ಕೊಂಡ್ರೆ ಮಾತ್ರ ಈ ಮದುವೆ, ಇಲ್ಲಾಂದರೆ ಬೇಡ ಕಣೋ. ನನಗೆ ನಿನ್ಗಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ. ಚೇಚೆ, ಹಾಗೇನಿಲ್ಲ ಪುಟ. ದಿನೇಶ್ ನಾಳೆ ಬರ್ತಾನೋ ಇಲ್ವೋ ಅನ್ನೋದೇ ನನಗೆ ಅನುಮಾನ. ಯಾಕೆಂದರೆ ಇದು ನನ್ನ ತಂಗಿ ಜೀವನದ ಪ್ರಶ್ನೆ. ಭಯ ಅನ್ನೋದು ಕಾಡ್ತಾ ಇರುತ್ತೆ ತಾನೆ.
ಇದೆಲ್ಲ ಮೀರಿ ದಿನೇಶ್ ನಾಳೆ ಬಂದ ಅಂತ ಇಟ್ಕೊ, ನಾನೇ ಮುಂದೆ ನಿಂತು ಈ ಮದುವೆ ಮಾಡಿಕೊಡ್ತೀನಿ. ಅಂಜಲಿ, ನಾಳೆ ಬೆಳಗ್ಗೆ ಬೇಗ ರೆಡಿಯಾಗು. ಮೀನನ ಮದುವೆಗೆ ನಾವಿಬ್ಬರೇ ಸಾಕ್ಷಿ. ಲಾಯರ್ ಹತ್ರ ಹೋಗಿದ್ಯಾ? ನಮ್ಮ ಡಿವೋರ್ಸ್ ಕೇಸ್ನ ಕೋರ್ಟಿಗೆ ಫೈಲ್ ಮಾಡಿದಾರಂತ. ಡಿವೋರ್ಸ್ ಸಿಗೋದಕ್ಕೆ ಇನ್ನೂ ಎಷ್ಟು ದಿನ ಆಗುತ್ತಂತೆ? ಮೊದಲು ಅದನ್ನು ತಿಳ್ಕೊ. ಬಂದು ತುಂಬ ಹೊತ್ತಾಯ್ತಾ? ಹಾಗೇನಿಲ್ಲ. ಏನು ತೊಗೊಂತೀರಾ ಕುಡಿಯೋಕ್ಕೆ? ಜ್ಯೂಸ್. ಜ್ಯೂಸ್, ಆರೆಂಜ್ ಜ್ಯೂಸ್ ಕೊಡಿ. ಅದು ನೀವು ನನ್ನ ಕರೆಸಿದ ಉದ್ದೇಶ? ವಿಷಯ ಇಲ್ಲದೆ ನಾನೇನು ಮಾಡಲ್ಲ, ಸ್ಟ್ರೈಟ್ ಆಗಿ ವಿಷಯಕ್ಕೆ ಬರ್ತೀನಿ. ನಿನ್ಗೆ ಆ ಮೀನ ಗೊತ್ತಿರ್ಬೇಕಲ್ಲ? ಅದೇ ನಿಮ್ಮ ದಿನೇಶ್ ಲವರು. ಏನಂತೆ ಅವ್ರ ವಿಷಯ? ಯಾವಾಗಂತ ಅವರಿಬ್ರು ಮದುವೆ? ನಾಳೆ ಬೆಳಿಗ್ಗೆ 10 ಗಂಟೆಗೆ. ವಾವ್, ದಟ್ಸ್ ಗ್ರೇಟ್. ಇಟ್ಸ್ ಎ ವೆರಿ ಗುಡ್ ನ್ಯೂಸ್ ಐಸೆ. ಅಷ್ಟೊಂದು ಖುಷಿ ಪಡಬೇಡ, ಈ ಮದುವೆ ನಡೆಯಲ್ಲ, ನಿಂತೋಗುತ್ತೆ. ಅದು ನಿನ್ ಸಹಾಯದಿಂದಾನೆ. ವಾಟ್? ಏನ್ರಿ ಹೇಳ್ತಾ ಇದ್ದೀರಾ ನೀವು? ಯಾಕ್ರಿ ಮದುವೆ ನಿಂತೋಗುತ್ತೆ? ಯಾಕಂದ್ರೆ ದಿನೇಶ್ನ ಮದುವೆ ಆಗ್ತಿರೋಳು ನಾನು. ಅದಕ್ಕೆ ಈ ಮದುವೆ ನಿಲ್ಸೋಕೆ ನಿನ್ ಸಹಾಯ ಬೇಕು. ನನಗೇನಾದರೂ ತಲೆ ಕೆಟ್ಟಿದೆ ಅಂದ್ಕೊಂಡಿದ್ದೀರಾ? ಅದೆಲ್ಲ ಆಗಲ್ಲ. ಯಾಕೆ ಅಂದರೆ ದಿನೇಶ್ ಗ್ರೂಪ್ ಆಫ್ ಕಂಪ್ನೀಸಿಗೆ ನಾನು ಜಾಯಿಂಟ್ ಮ್ಯಾನೇಜಿಂಗ್ ಡೈರೆಕ್ಟರ್. ಇಂಥ ಚಿಲ್ಲರೆ ಕೆಲಸ ಎಲ್ಲ ಒಪ್ಕೋತೀನಿ ನಾನು. ಅದು ಅಲ್ಲದೆ ದಿನೇಶ್ ಮತ್ತು ಮೀನಾ ಮದುವೆ ಆಗಲಿ ಅಂತಲೇ ನಾನು ಕಾಯ್ತಾ ಇದ್ದೀನಿ. ಮೀನನ್ನೇನಾದರೂ ದಿನೇಶ್ ಮದುವೆ ಆದ ಅಂದರೆ ನಾನು ದಿನೇಶ್ನ ಹೇಗೆ ಬೇಕಾದರೂ ಆಟ ಆಡಿಸ್ಬೋದು. ಅದೇ ನೀವೇನಾದರೂ ಅವನನ್ನು ಮದುವೆ ಆಗಿಬಿಟ್ರೆ ನೀವು ಮೊದಲೇ ದೊಡ್ಡ ಛತ್ರಿ. ನನ್ನ ಆಟ ನಿಮ್ಮ ಮುಂದೆ ಏನೂ ನಡೆಯಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಸೊ ನಿಮ್ಮ ಪ್ಲ್ಯಾನಿಗೆ ನನ್ನ ಸಪೋರ್ಟ್ ನೋ. ವೆರಿ ಗುಡ್. ನಿನ್ನಿಂದ ಇದೇ ಮಾತನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ನನಗೇನು ಅರ್ಥ ಆಗಲಿಲ್ಲ. ನಿನಗೆ ಗೊತ್ತಾ, ದಿನೇಶ್ ಮೀನನ ಒಂದ್ ಮಾಡ್ತಿರೋದು, ಅವ್ರ ಮದ್ವೆಗೆ ಏರ್ಪಾಡು ಮಾಡ್ತಿರೋದು ನಾನೇ. ಈ ಮದ್ವೆ ಕಲ್ಲು ಹಾಕೋರು ಯಾರ್ಯಾರಿದ್ದಾರೆ ಅಂತ ಟೆಸ್ಟ್ ಮಾಡಿ ತಿಳ್ಕೊತಾ ಇದ್ದೆ. ಆ ಟೆಸ್ಟಲ್ಲಿ ನೀನು ಪಾಸ್ ಆಗ್ಬಿಟ್ಟೆ. ಥ್ಯಾಂಕ್ಸ್ ರಮೇಶ್. ನಾಳೆ ಈ ಮದ್ವೆಗೆ ಬಂದು ವಿಟ್ನೆಸ್ ಸೈನ್ ಹಾಕು. ಏನ್ರಿ ನೀವು ಒಂದೇ ನಿಮಿಷದಲ್ಲಿ ನನ್ನನ್ನು ಬಕ್ರಾ ಮಾಡಿಬಿಟ್ರಲ್ಲ. ಓಕೆ, ನಾನು ಖಂಡಿತವಾಗ್ಲೂ ಬಂದು ವಿಟ್ನೆಸ್ಸಿಗೆ ಸೈನ್ ಮಾಡ್ತೀನಿ. ಥ್ಯಾಂಕ್ ಯು. ತೊಳಿ, ಜ್ಯೂಸ್ ತೊಳಿ. ಹಲೋ, ಹಾಂ ಹೇಳು. ಇಲ್ಲೇ ಹೊರಗಿದ್ದೀನಿ. ಪರವಾಗಿಲ್ಲ, ಹೇಳು. ಒಂದು ನಿಮಿಷ, ನೀವು ಕುಡಿತಾ ಇರಿ, ಬಂದೆ. ಅಶ್ಯೂರ್.
ಎರಡೂ